ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣ ಹೆಂಡದ ಮಾರಯ್ಯನವರ ವಚನ ಇಂತಿದೆ. ಅಷ್ಟಮದಕ್ಕೂ ಒಂದರ ಹೆಚ್ಚಿಗೆ, ನಾನಾ ವಿಕಾರಕ್ಕೂ ಒಂದೇ ವಿಕಾರ, ನಾನಾ ಬುದ್ಧಿಗೂ ಒಂದೇ ಬುದ್ಧಿ. ಒಂದು ಘಟ್ಟದಲ್ಲಿ ತೋರುವ ತಂತುವಿನ ದನಿ ಭಿನ್ನದಂತೆ, ಅದು ಬೀಗಿವ ಸಡಲಿಸುವ ತಂತ್ರದ ಭೇದ. ಅರಿವು ಮರವೆಯಿಂದಾದ ಮದವ ನೆರೆ ಹೊತ್ತು ಬಂದೆ, ಕೊಂಡಡೆ ಲೇಸು ಕಂಡಡೆ ಲೇಸು ಕಾಣದಿರ್ದಡೆ ಕರಲೇಸು ಧರ್ಮೇಶ್ವರ ಲಿಂಗ. ಅನೇಕ ಶರಣರು ತಾವು ಮಾಡುತ್ತಿದ್ದ ಕಾಯಕದ ಹೆಸರನ್ನೇ ತಮ್ಮ ಹೆಸರಿನ ಜೊತೆಗೆ ಗೂಡಿಸಿದ್ದಾರೆ. ಇಲ್ಲಿ ಹೆಂಡದ ಮಾರಯ್ಯ ಎಂದರೆ ಇವರು ಹೆಂಡ ಮಾರುವ ಕಾಯಕವನ್ನು ಮಾಡುತ್ತಿದ್ದರು. ಮುಂದೆ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಅವರು ಪಾನಕ ಅಥವಾ ಕಬ್ಬಿನ ಹಾಲನ್ನು ಮಾರುವ ಕಾಯಕಕ್ಕೆ ಒಳಗಾಗಿ ಅಧ್ಯಾತ್ಮ ದಾರಿಗೆ ಬಂದು ಅನೇಕ ವಚನಗಳನ್ನು ರಚಿಸಿದ್ದಾರೆ. ಇವತ್ತು ನಮಗೆ ಅವರ 12 ವಚನಗಳು ಲಭ್ಯವಾಗಿವೆ. ಅವರ ಪರಿವರ್ತನೆಯ ಕತೆ ತುಂಬ ಅದ್ಭುತವಾದದ್ದು. ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಈ ವಚನದಲ್ಲಿ ಶರಣ ಹೆಂಡದ ಮಾರಯ್ಯನವರು ಜಗತ್ತಿನ ವೈವಿಧ್ಯತೆಯೊಳಗಿನ ಏಕತೆಯನ್ನು, ಎಲ್ಲವೂ ಒಂದೇ ಮೂಲದಿಂದ ಬಂದಿವೆ ಎಂಬ ಸತ್ಯವನ್ನು ಸುಂದರವಾಗಿ ವ್ಯಕ್ತಪಡಿಸುತ್ತಾರೆ. ಅಷ್ಟಮದಕ್ಕೂ ಒಂದರ ಹೆಚ್ಚಿಗೆ ಎಂದರೆ ಎಷ್ಟೇ ವಿಧವಾದ ಮದಗಳು ಇರಲಿ, ಆಸಕ್ತಿ, ಲಾಲಸೆ, ಅಹಂಕಾರ ಇದ್ದರೂ ಅವುಗಳ ಮೂಲ ಒಂದು. ಅದೇನೆಂದರೆ ಮನುಷ್ಯನ ಅಹಂಕಾರ ಅಥವಾ ಅಜ್ಞಾನ. ನಾನಾ ವಿಕಾರಕ್ಕೂ ಒಂದೇ ವಿಕಾರ. ಎಷ್ಟೇ ಭಾವನೆಗಳಾದರೂ ಕೋಪ, ಕಾಮ, ಲಾಲಸೆ, ಈರ್ಷೆ ಇವುಗಳ ಮೂಲ ಮಾನವನ ಮನಸ್ಸು ಒಂದೇ ಆಗಿದೆ. ನಾನಾ ಬುದ್ಧಿಗೂ ಒಂದೇ ಬುದ್ಧಿ. ಎಲ್ಲರಲ್ಲಿಯೂ ಬುದ್ಧಿ ವಿಭಿನ್ನವಾಗಿ ತೋರುತ್ತದೆ, ಆದರೆ ಆ ಜ್ಞಾನ ಶಕ್ತಿ ಎಲ್ಲರಲ್ಲಿಯೂ ಒಂದೇ, ಅದು ಶಿವಜ್ಞಾನ. ಇಲ್ಲಿ ಅವರು ಉದಾಹರಣೆ ಕೊಟ್ಟು ಹೇಳುತ್ತಾರೆ. ಒಂದು ಘಟ್ಟದಲ್ಲಿ ತೋರುವ ತಂತುವಿನ ದನ ಭಿನ್ನದಂತೆ, ಒಂದು ವೀಣೆಯ ತಂತಿಯು ಒಂದೇ ಆಗಿದ್ದರೂ ಬಿಗಿತ ಸಡಿಲತೆಯ ಭೇದದಿಂದ ಅದರಿಂದ ಬರುವ ಧ್ವನಿಗಳು ವಿಭಿನ್ನವಾಗುತ್ತವೆ. ಹಾಗೆಯೇ ಜೀವಿಗಳಲ್ಲಿ ಭಿನ್ನತೆ ಕಾಣುತ್ತಿದೆಯಾದರೂ ಅವರ ಮೂಲ ದೇವಶಕ್ತಿ ಒಂದೇ ಆಗಿದೆ. ಅರಿವು ಮರವೆಯಿಂದಾದ ಮದವ ನೆರೆ ಹೊತ್ತು ಬಂದೆ. ಅಂದರೆ ನಾವು ನಮ್ಮ ಅಜ್ಞಾನದಿಂದ ಅನೇಕ ಮದಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಂಡಿರುತ್ತೇವೆ. ಮದ ಎಂದರೆ ಕೇವಲ ಹೆಂಡ ಅಲ್ಲ, ಅಹಂಕಾರ, ದ್ವೇಷ ಇವು ಮದಗಳೇ. ಆದರೆ ಯಾರಿಗೆ ನಿಜವಾದ ಜ್ಞಾನ ಅರಿವು ಬಂದಿದೆಯೋ ಅವರಿಗೆ ಎಲ್ಲೆಡೆ ದೇವರ ಪ್ರಭಾವ ಕಾಣುತ್ತದೆ ಮತ್ತು ಇಂಥ ಮದಗಳಿಂದ ಅವರು ದೂರ ಸರಿಯುತ್ತಾರೆ. ಕೊಂಡಡೆ ಲೇಸು ಕಂಡಡೆ ಲೇಸು ಕಾಣದಿರ್ದಡೆ ಕರಲೇಸು. ಅಂದರೆ ಕಾಣುವಡೆಯೆಲ್ಲ ದೇವರ ಸೌಂದರ್ಯ, ಕಾಣದಿದ್ದರೂ ಅವನ ಅನುಗ್ರಹ ಇದ್ದೇ ಇರುತ್ತದೆ. ಕೊನೆಗೆ ಅವರು ಧರ್ಮೇಶ್ವರ ಲಿಂಗನ ಶರಣಾಗಿ ಎನ್ನುತ್ತಾರೆ. ನಮ್ಮಲ್ಲಿ ಎಷ್ಟೇ ಮದಗಳು ಇರಲಿ, ನಾವು ಅರಿವಿನಿಂದ ಅವನ್ನು ದೂರ ಹೋಗಿಸಿಕೊಳ್ಳಬಹುದು. ಆಗದಿದ್ದರೂ ನೀವು ಧರ್ಮೇಶ್ವರ ಲಿಂಗನಲ್ಲಿ ಶರಣಾಗಿ ಎಂದು ಹೇಳುತ್ತಾರೆ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, ಹೆಂಡದ ಮಾರಯ್ಯನವರು ಈ ವಚನದಲ್ಲಿ ಈ ಲೋಕದಲ್ಲಿ ಎಷ್ಟೇ ಭಿನ್ನತೆ ಕಾಣಿಸಿದರೂ ಎಲ್ಲದರ ಮೂಲ ಒಂದೇ, ಅದು ಶಿವ ಚೈತನ್ಯ. ಭೇದವು ಹೊರಗಡೆ ಮಾತ್ರ, ಒಳಗಡೆ ಒಂದೇ ಆತ್ಮಸತ್ಯ ಇದೆ. ಜ್ಞಾನಿಯಾದವನು ಈ ಏಕತೆಯನ್ನು ಕಂಡುಕೊಳ್ಳುತ್ತಾನೆ, ಅಜ್ಞಾನಿಯಾದವನು ಮಾತ್ರ ಭೇದದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಮತ್ತೊಮ್ಮೆ ಆ ಉದಾಹರಣೆ ನೋಡುವುದಾದರೆ, ಒಂದು ವೀಣೆಯಲ್ಲಿ ಹಲವಾರು ತಂತುಗಳಿರುತ್ತವೆ. ಪ್ರತಿ ತಂತಿಯ ಬಿಗಿತ ಸಡಿಲತೆಯಿಂದ ವಿಭಿನ್ನ ಧ್ವನಿಗಳು ಬರುತ್ತವೆ, ಆದರೆ ಎಲ್ಲ ಧ್ವನಿಗಳ ಮೂಲ ಒಂದೇ, ಆ ವೀಣೆ. ಹಾಗೆಯೇ ಮಾನವರಲ್ಲಿ ಭಿನ್ನ ಭಾವನೆಗಳು, ನಂಬಿಕೆಗಳು, ಸ್ವಭಾವಗಳಿದ್ದರೂ ಅವರಲ್ಲಿರುವ ಆತ್ಮಶಕ್ತಿ ಒಂದೇ, ಅದು ಶಿವ ಚೈತನ್ಯ. ಆದ್ದರಿಂದ ಭೇದಗಳಲ್ಲಿ ಸಿಕ್ಕಿಕೊಳ್ಳಬೇಡ, ಮೂಲ ಏಕತೆಯನ್ನು ಅರಿತುಕೋ, ಎಲ್ಲೆಡೆ ಶಿವನನ್ನೇ ಕಾಣು, ಅದೇ ನಿಜವಾದ ಜ್ಞಾನ ಎಂದು ಅವರು ಸಾರುತ್ತಾರೆ. ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ. ಅಷ್ಟಮದಕ್ಕೂ ಒಂದರ ಹೆಚ್ಚಿಗೆ, ನಾನಾ ವಿಕಾರಕ್ಕೂ ಒಂದೇ ವಿಕಾರ, ನಾನಾ ಬುದ್ಧಿಗೂ ಒಂದೇ ಬುದ್ಧಿ. ಒಂದು ಘಟ್ಟದಲ್ಲಿ ತೋರುವ ತಂತುವಿನ ದನಿ ಭಿನ್ನದಂತೆ, ಅದು ಬೀಗಿವ ಸಡಲಿಸುವ ತಂತ್ರದ ಭೇದ. ಅರಿವು ಮರವೆಯಿಂದಾದ ಮದವ ನೆರೆ ಹೊತ್ತು ಬಂದೆ, ಕೊಂಡಡೆ ಲೇಸು ಕಂಡಡೆ ಲೇಸು ಕಾಣದಿರ್ದಡೆ ಕರಲೇಸು ಧರ್ಮೇಶ್ವರ ಲಿಂಗ.
ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.